ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಗೊಂದಲದ ಗೂಡಾದ ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ನಡೆ ಕಳೆದ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ನೇಮಕಾತಿ ವಿಷಯ ಬರೀ ಸತಾಯಿಸುವುದರಲ್ಲಿ ಮುಂದುವರಿಯುತ್ತಿದೆ. ಜೊತೆಗೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಜಿಲ್ಲಾ ಆಡಳಿತ ಭವನದಲ್ಲಿ ಶಿವರಾಜ್ ವಾಡ್ಕರ್ ಎಂಬ ವ್ಯಕ್ತಿ ಡೀಸೆಲ್ ಸುರಿದುಕೊಂಡ ಪ್ರಕರಣ ಕುರಿತು ಉಪನಿರ್ದೇಶಕರಾದ ಪುಂಡಲಿಕ್ ಕಾಂಬಳೆಯವರಿಗೆ ನ್ಯಾಯದ ತಕ್ಕಡಿ ದಿನಪತ್ರಿಕೆ ಸಂಪಾದಕರಾದ ಅಶೋಕ್ ಸಿಳ್ಳಿಕ್ಯಾತ್ರವರು ದೂರು ನೀಡಿದ್ದು, ಇದಕ್ಕೆ ಪ್ರತಿಯಾಗಿ ಪುಂಡಲಿಕ್ ಕಾಂಬಳೆಯವರು ಮಾಹಿತಿಯ ಪ್ರಕಾರ ನ್ಯಾಯದ ತಕ್ಕಡಿ ದಿನಪತ್ರಿಕೆ ಸಂಪಾದಕರಾದ ಅಶೋಕ್ ಸಿಳ್ಳಿಕ್ಯಾತ್ರವರು ಶಿವರಾಜ್ ವಾಡ್ಕರ್ ಎಂಬ ವ್ಯಕ್ತಿ ನಮ್ಮಲ್ಲಿ ಯಾವುದೇ ದೂರು ನೀಡಿಲ್ಲ, ಈಗಾಗಲೇ ದೂರುದಾರರಿಗೆ ಹಿಂಬರವನ್ನು ಸಹ ಒದಗಿಸಿದ್ದೇವೆ ಎಂಬ ಪುಂಡಲಿಕ್ ಕಾಂಬಳೆಯವರ ಪ್ರತಿಕ್ರಿಯೆಗೆ ತಕ್ಕಡಿ ದಿನಪತ್ರಿಕೆ ಸಂಪಾದಕರಾದ ಅಶೋಕ್ ಸಿಳ್ಳಿಕ್ಯಾತ್ರವರ ಅಭಿಪ್ರಾಯ ಏನು ಎಂಬುದನ್ನು ಅವರ ಮಾತಿನಲ್ಲೇ ಕೇಳೋಣ ಬನ್ನಿ. ಅವರೊಟ್ಟಿಗೆ ಶಿವರಾಜ್ ವಾಡ್ಕರ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಸರ್, ಮೊನ್ನೆ ಒಂದು ಡಿಸಿ ಕಚೇರಿಯಲ್ಲಿ ಡೀಸೆಲ್ ಸೋರಿಕೆ ಕುರಿತು ಒಂದು ಘಟನೆ ನಡೆದಿತ್ತು. ಆ ಘಟನೆ ಕೇಳಿ ನಾವು ಉಪನಿರ್ದೇಶಕರು ಪುಂಡಲಿಕ್ ಕಾಂಬಳೆ ಅಂತೇಳಿ ಅವ್ರ ಕಡೆ ಉಪನಿರ್ದೇಶಕರು ಹೋಗಿದ್ವಿ. ಅವರು ನಮಗೊಂದು ಮಾಹಿತಿ ಕೊಟ್ಟರು. ಆ ಮಾಹಿತಿಯಲ್ಲಿ ನ್ಯಾಯ ತಕ್ಕಡಿ ಸಂಪಾದಕರಾದ ಅಶೋಕ್ ಸಿಳ್ಳಿಕ್ಯಾತ್ರ ಎಂಬ ದೂರುದಾರರಿಗೆ ನಾವು ಹಿಂಬರವನ್ನು ಕೊಟ್ಟಿದ್ದೀವಿ. ಅಲ್ಲಿ ನಿಜವಾಗಿ ನಡೆದಿರುವ ಘಟನೆ ಏನು ಸರ್? ಅಲ್ಲಿ ಆಗಿರುವುದು ಏನು? ಆಮೇಲೆ ಅವರು ಡೀಸೆಲ್ ಸೋರಿಕೆ ಯಾಕೆ ಮಾಡ್ಕೊಂಡಿರ್ತಾರೆ? ಮೇಲೆ ಯಾಕೆ ಈ ಥರ ಒಂದು ಕಚೇರಿಯಲ್ಲಿ ಮಾಡ್ಕೊಂಡ್ಯಾರು ಅವರು? ಸರ್, ಅದೇ ಹೇಳ್ತೀನಿ ನಾನು ಸಂಪೂರ್ಣ. ನಮ್ಮ ಹೆಸರು ಅಶೋಕ್ ಡಿ ಸಿಳ್ಳಿಕ್ಯಾತ್ರ ಅಂತ ಹೇಳಿ, ನ್ಯಾಯ ತಕ್ಕಡಿ ಪತ್ರಿಕೆಯ ದಿನಪತ್ರಿಕೆ ಸಂಪಾದಕರು. ಶಿವ ವಾಡ್ಕರ್ನವರು ಒಬ್ಬರು ಸಾಮಾಜಿಕ ಹೋರಾಟಗಾರರವರು ಮತ್ತು ಮೂಲ ಸಂತ್ರಸ್ತರ ಯಜಮಾನರವರು. ಏನು ಅಕ್ರಮ ನೇಮಕಾತಿ ಮಾಡಿಕೊಂಡವರ ಅವರ ಬ್ರದರ್. ಹಾಂ ರೀ, ಅವರು ಸುಮಾರು ವರ್ಷಗಳಿಂದ ನನಗೆ ಆತ್ಮೀಯರು. ನನಗೆ ಸುಮಾರು 10 ರಿಂದ 16 ವರ್ಷಗಳ ಕಾಲ ಅವರು ಸತತವಾಗಿ ಹೋರಾಟ ಮಾಡ್ಕೊತ ಕೋರ್ಟಿಗೆ ಹೋಗಿದ್ದು ಕೂಡ ಇದೆ, ಮತ್ತು ಅಕ್ರಮ ನೇಮಕಾತಿ ಮಾಡಿಕೊಂಡಿದ್ದ ದಾಖಲೆಗಳು ಸಮೇತ ಇದೆ, ಮತ್ತು ಎಲ್ಲ ರೀತಿಯಿಂದ ಇದ್ದರೂ ಕೂಡ ಅವ್ರಿಗೆ ಯಾವ ನ್ಯಾಯ ಸಿಗಲಿಲ್ಲ. ಕೊನೆಗೆ ನನ್ನ ಕಡೆ ಬಂದರು. ಬಂದಾಗ ನನಗೆ ಯಾವುದೇ ರೀತಿ ನನ್ನ ಕಡೆ ಆಗಲಿಲ್ಲ ರೀ, ಈಗ ಅದಕ್ಕೆ ನೀವು ನಮ್ಮ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳಿದಾಗ ನಾನೇನು ಮಾಡಿದೆ ರೀ, ನನ್ನ ಪತ್ರಿಕೆಯಲ್ಲಿ ನ್ಯಾಯ ತಕ್ಕಡಿ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಒಂದು ಪತ್ರಿಕಾ ವರದಿ ಮಾಡಿದೆ. ಅಂದ್ರೆ ಏನು ಮಾಡಿದೆ ಅಂದರೆ ರೀ, ಅಕ್ರಮ ನೇಮಕಾತಿ ಆಗಿದೆ ಈ ಸಂಸ್ಥೆಯಿಂದ ಅಂಥೇಳಿ ಒಂದು ಇದು ಮಾಡಿದ್ದೀನಿ ರೀ. ಮಾಡಿದಾಗ ಅಲ್ಲಿ ಮಾಡಿ ಮತ್ತೆ ಪೇಪರ್ ಕಟ್ಟಿಂಗ್ ಹಚ್ಚಿ ಏನೋ ಕಂಪ್ಲೇಂಟ್ ಮಾಡಿದ್ರು ಕೂಡ ಭಾಳ ಅವರು ಎನ್ಕ್ವೈರಿ ಮಾಡಲಿಕ್ಕೆ ಮೀನಾಮೇಷ ಮಾಡಾಕ್ತಾರೆ ಸರ್ ಅವರು. ಅಂದ್ರೆ ಅಲ್ಲಿ ಬಲಿಷ್ಠವಾದ ಕೈಗಳ ಜೋಡಣೆ ಅದಾವ್ರಲ್ಲಿ. ಮತ್ತು ನಾವು ಹೋದಾಗಲೆಲ್ಲ ನೀವು ದೂರದಾರ, ನೀವು ಪಾಪ ಮೂಲ ಸಂತ್ರಸ್ತರಿಗೆ ಶಿವ ವಾಡ್ಕರ್ ಅವರಿಗೆ ನೀವು ದೂರದಾರಲ್ಲ, ನೀವು ಸಂಬಂಧ ಇಲ್ಲ ನನಗೆ ಅಂಥೇಳಿ ಉಪನಿರ್ದೇಶಕರು ಪುಂಡಲಿಕ್ ಕಾಂಬಳೆ ಸರ್ ಅವರು ಉದ್ದಡತನದ ಒಂದು ಮಾತಾಡೋದು ನನ್ನ ಅಲ್ಲಿ ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ ನಾವು ಅಲ್ಲೇ ಸ್ಥಳೀಯವಾಗಿ. ಸರ್, ಅದು ಈಗ ಶಿವ ವಾಡ್ಕರ್ ಅವರ ಸಹೋದರ ಸಂತೋಷ್ ವಾಡ್ಕರ್ ಅವರಿಗೆ ನ್ಯಾಯವಾಗಿ ಅಲ್ಲೇ ದ್ವಿತೀಯ ದರ್ಜೆಯ ಸಹಾಯಕನಾಗಿ ಅಲ್ಲಿ ಹುದ್ದೆ ಸಿಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಅಥವಾ ಬಲಿಷ್ಠವಾದ ಅದೇ ಹೇಳ್ತೀನಲ್ಲ ಸರ್, ದೊಡ್ಡ ಸಮುದಾಯಗಳು ಸೇರಿ ಅಲ್ಲಿ ಅವರಿಗೆ ಹುದ್ದೆ ಕೊಳ್ಳಾರ್ದಂಗೆ ಸುಮಾರು ಒಂದು 10 ರಿಂದ 14 ವರ್ಷಗಳ ಕಾಲ ಅವರಿಗೆ ಹಂಗೆ ಮುಂದೆ ಹಾಕ್ಕೊಂತ ಹೊಂಟುಬಿಟ್ರು ಸರ್ ಅವರು. ನಮಗೆ ನ್ಯಾಯ ಸಿಗಬೇಕು. ಮತ್ತು ಇನ್ನೊಂದು ರೀ, ಈಗ ಅಲ್ಲಿ ಉಪನಿರ್ದೇಶಕರು ಕಾಂಬಳೆಯವರು ಮತ್ತು ಶರಣಬಸಪ್ಪ ಬಂಡಿ FDC ಈ ಹುದ್ದೆಯಲ್ಲಿ ಅವರು ಪ್ರಮುಖವಾಗಿ ಶಾಮೀಲರಾದಂಥೇಳಿ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದದ. ಅದು ಮೇಲ್ನೋಟಕ್ಕಿಂತ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ನಾನು. ಅವರು ಏನು ಸಸ್ಪೆಂಡ್ ಆಗಬೇಕು ಅಥವಾ ಆ ಹುದ್ದೆಯಿಂದ ಅವರು ಟ್ರಾನ್ಸ್ಫರ್ ಅಥವಾ ಸಸ್ಪೆಂಡ್ ಆಗಿ ನಮಗೆ ಇನ್ನು ನ್ಯಾಯವಾಗಿ ಅವರಿಗೆ ಸಂತ್ರಸ್ತರಿಗೆ ಅಥವಾ ಹುದ್ದೆಯನ್ನು ದೊರಕಿಸಿಕೊಡಬೇಕಂತ ತಮ್ಮ ಕಡೆ ಸಸ್ಪೆಂಡ್ ಆಗಬೇಕಂದ್ರೆ 16 ವರ್ಷ ಕಾಲ ಇರೋಕ್ಕಾದಾರ ಅಂತೇಳಿ ಸಸ್ಪೆಂಡ್ ಮಾಡಬೇಕು. ಹೌದು ರೀ. ಮತ್ತು ಈಗ ನಮಗೇನ್ರಿ, ನಾವು ಉದ್ಯೋಗ ಮಾಡಬೇಕು, ನಮಗೆ ನ್ಯಾಯವಾಗಿ ಉದ್ಯೋಗ ಸಿಗ್ಬೇಕನ್ನ ಅವರ ತಂದೆಯವರು ತೀರಿ ಹೋದ ನಂತರ ಮೊದಲನೇ ಅರ್ಜಿ ಕೊಟ್ಟವ್ರು ಇವರು ಸಂತೋಷ್ ವಾಡ್ಕರ್ ಅವರು. ಅವರಿಗೆ ನ್ಯಾಯವಾಗಿ ಹುದ್ದೆ ಸಿಗ್ಬೇಕ್ರಿ. ಹುದ್ದೆ ಸುಮಾರು ವರ್ಷಗಳಿಂದ ನಮ್ಮ ಅಲ್ಲಾಡಿಸೋದು, ಕಚೇರಿಯಲ್ಲಿ ವಿಳಂಬ ಮಾಡೋದು, ಇಂಥವೆಲ್ಲ ಅಹಿತಕರ ಘಟನೆಗಳು. ಮತ್ತು ಮಿಕ್ಕಿ ಏನಾಗ್ಬಿಟ್ಟ ಸರ್, ಇವರು ನಮ್ಮ ಶಿವ ವಾಡ್ಕರ್ ಅವರು ಕೊನೆಗೆ ಆ ಮನುಷ್ಯಗೆ ಬೇಜಾರು ಮಾಡಿಕೊಂಡು ಡೀಸೆಲ್ ಮೈ ಮೇಲೆ ಸುರಿಕೊಂಡು ತಮ್ಮ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು.
ಸಾಕಾಗಿಬಿಟ್ಟಿದೆ, ಜೀವನದ ಜಿಗುಪ್ಸೆ ಆಗಿ. ಆ ಒಂದು ಘಟನೆ ನಡೆದಾಗ ನೀವು ಇದ್ರಿ ಸರ್? ನಾವು ಇದ್ವಿ ಸರ್, ಅಲ್ಲೇ ಇದ್ವಿ, ನಾವೇ ಇದ್ವಿ. ಅವರು ಡೀಸೆಲ್ ಮೈ ಮೇಲೆ ಹಾಕೊಟ್ಟ ಸಮಯದಲ್ಲಿ ಆ ಘಟನೆ ಒಳಗೆ ಏನಾಯ್ತು? ಶಿಕ್ಷಕರವ್ರಿಗೆ ಏನಾದ್ರು ಅಂದ್ರು? ಉಪನಿರ್ದೇಶಕರು ಅವ್ರು ಯಾರು ಕ್ಯಾರಿ ಅನ್ನಲಿಲ್ಲ ಸರ್. ಅವರು ನಾನು ಇದ್ರಾಗ ಇನ್ವಾಲ್ವ್ ಇಲ್ಲ, ನಾನು ಈಗ ಬಂದೀನಿ, ನಾನು 1 ವರ್ಷ ಆಯ್ತು ಬಂದು, ನಾನು ಸ್ಟಡಿ ಮಾಡ್ತೀನಿ, ನಾನು ತನಿಖೆ ಮಾಡ್ತೀನಿ, ಬರೀ ಇಂಥ ಹಾರಿಕೆ ಉತ್ತರ ಕೊಡ್ಕೊಂಡು ಹೊಂಟಾರ್ರಿ. ಅಂದ್ರೆ ಆಕ್ಚುಲಿ ಆಗ್ಬೇಕಾಗಿದ್ದೇನೆ ಅವ್ರಿಗೆ ತಂದೆ ಮರಣ ನಂತರ ಮರಣದ ನಂತರ ಅನುಕಂಪದ ಆಧಾರ ಮೇಲೆ ಹುದ್ದೆ ಸಿಗಬೇಕು. ಹುದ್ದೆ ಸಲುವಾಗಿ ಇವರು ತಮ್ಮ ಮೇಲೆ ಡೀಸೆಲ್ ಸುರಿಕೆ. ಹೌದೌದ್ರಿ, ಸಹೋದರ ಸಲುವಾಗಿ, ಸಹೋದರನಿಗೆ ಉದ್ಯೋಗ ಸಿಗಬೇಕು, ನ್ಯಾಯವಾಗಿ ಪಾರದರ್ಶಕವಾಗಿ ಸಿಗಬೇಕನ್ನೋ ಅವರು ಬಹುದಿನಗಳ ಹೋರಾಟ ಸರ್. ಇದು ಯಾರು ಸಂಬಂಧಿಕರು, ಇದು ಯಾರು ನಮ್ಮ ಇಲಾಖೆ ಅಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಿಲ್ಲ. ಮಿಕ್ಕಿ ನಾವು ಅವ್ರನ್ನ ಸಸ್ಪೆಂಡ್ ಆಗಬೇಕು. ಉಪನಿರ್ದೇಶಕರು ನಮ್ಗೆ ಹೇಳಿದ್ದಾರೆ, ಈಗಾಗಲೇ ಅವರಿಗೆ ನಾವು ಹೇಳಿದೀವಿ, ಎಲ್ಲೇ ಪೋಸ್ಟಿಂಗ್ ಕಲಿದೆ, ಎಲ್ಲೇ ಪೋಸ್ಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಕಾಯ್ಬೇಕಲ್ಲ? ನಮ್ ಕಾಯೋ ಪೇಷನ್ಸ್ ಇಲ್ಲ ಸರ್. 16 ವರ್ಷ ಕಾಯ್ದೀವ್ರಿ, ನಮಗೆ ಲೀಗಲ್ ಅದ, ಕೋರ್ಟಿಂದ ನಮಗೆ ಆರ್ಡರ್ ಆಗಿದೆ. ಇಲ್ಲೆಲ್ಲ ಟರಾವ್ ನಕಲ್ ಅದ, ಎಲ್ಲ ಅದ. ಮತ್ತು ನಮ್ಮ ತಂದೆಯವರು, ಅವರು ನಮ್ಮ ಸಂತೋಷ್ ವಾಡ್ಕರ್ ಅವರ ತಂದೆಯವರು ನಿದ ನಂತರ ಅವ್ರಿಗೆ ಸಿಗಬೇಕಾದ ಹುದ್ದೆ ಬಲಿಷ್ಠವಾದ ಸಮುದಾಯಗಳು ಸೇರಿ ಶರಣು ಬಂಡಿಯವರ ಕುತಂತ್ರದಿಂದ ಆ ಹುದ್ದೆಯನ್ನು ಬೇರೆಯವರಿಗೆ, ಯಾರು ದೊಡ್ಡ ಬಸಮ್ಮ ಆದಾಪುರ ಅವರಿಗೆ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ನಿಮಗೆ ಅವರು ನೀವು ಮಾಹಿತಿ ಕೇಳಿದ್ರಿ, ಆ ಮಾಹಿತಿ ಹಿಂಬರವನ್ನು ಕೊಟ್ಟಿದ್ದಾರೆ. ಆ ಮಾಹಿತಿ ಹಿಂಬರದಲ್ಲಿ ಏನಿದೆ ಸರ್? ಸರ್, ಮಾಹಿತಿ ಹಿಂಬರ ಅದಕ್ಕೂ ಇದಕ್ಕೆ ಲಿಂಕೇ ಇಲ್ರಿ. ನೀವು ಕೇಳಿದ್ದು ಏನು, ಅವ್ರು ಕೊಟ್ಟಿದ್ದು? ನಾನು ಕೇಳಿದ್ದು ಅವ್ರು ಕೊಟ್ಟಂತ ದಾಖಲೆಗಳು ಕೊಡ್ರಿ, ನೇಮಕಾತಿ ಮಾಡ್ಕೊಂಡ್ರಲ್ಲ, ನೇಮಕಾತಿ ಮಾಡ್ಕೊಳ್ಳುವಾಗ ಏನೇನು ದಾಖಲೆ ಸಬ್ಮಿಟ್ ಮಾಡ್ರಿ ನಮಗೆ, ಅದನ್ನು ಕೊಡ್ರಿ ನಮಗೆ ಅಂತ ನಾನು ಒಂದು ಅರ್ಜಿಯ ಮುಖಾಂತರ ನಾನು ಕೊಟ್ಟಿದ್ದೀನಿ. ನಾನು ಅಂದ್ರೆ ನೀವು ಕೊಟ್ಟಿರೋ ಮಾಹಿತಿಗೆ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ ಸರ್. ಬರೀ ಏನಿದ್ರು ನಾವು ಡೈರೆಕ್ಟರ್ ಲೆವೆಲ್ನಾಗ ಎನ್ಕ್ವೈರಿ ಮಾಡಿಸ್ತೇವ್ರಿ, ನಾವು ಡೈರೆಕ್ಟ್ರೇ ಬರೀತೀವಿ, ನೀವು ಬಂದು ನೀವು ಪಾಪ ನಮ್ಮ ಸಂತ್ರಸ್ತರಾದ ಸಹೋದರ ಸಂಬಂಧಿರಾದ ಇವರು ನಮ್ಮ ಶಿವ ವಾಡ್ಕರ್ ಅವ್ರಿಗೆ, ನೀವು ಮಾತಾಡೋಕೆ ಹೋಗ್ಬೇಡ್ರಿ, ನೀವು ಯಾರು, ನೀವು ಸಂಬಂಧ ಇಲ್ಲ, ನೀವು ಯಾಕೆ ಬರ್ತೀರಿ ಕಚೇರಿಗೆ, ನಮಗೆ ಧಮಕಿ ಮಾಡತ್ತೀರೇನೋ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ಕೇಸ್ ಮಾಡ್ತೀವಿ, ಧಮಕಿ ಹಾಕೋದು ಮಾಡ್ತಾರೆ ನಮ್ಮ DDP ಅವರು ಅಧಿಕಾರಿಗಳು. ಇಲ್ಲ ಬಹುಮುಖ್ಯ ಪಾತ್ರ ಇದ್ದಿದ್ದಂದ್ರೆ ಇವರು ನಮ್ಮ ಶರಣಬಸಪ್ಪ ಬಂಡಿ ಅವರು, ಇವರು FDC ಅವರು ಬಹಳ ಬಹುಮುಖ್ಯ ಪಾತ್ರವೈತಿ ಈ ನೇಮಕಾತಿ ಮಾಡುವುದರಲ್ಲಿ. ಬಹುಮುಖ್ಯ ಪಾತ್ರ ಮೇಲಾಧಿಕಾರಿ FDC. ಹೌದು, ಅಂದ್ರೆ ಉಪನಿರ್ದೇಶಕರಲ್ಲ, ಹಂಗೆ ಆಗ್ಬಿಟ್ಟಿದ್ರೆ ಇದು. ಆ ಕಚೇರಿನಲ್ಲಿ DDP ಯಾರಾದ್ರು ಅಂದ್ರೆ ಈ ಶರಣಪ್ಪ ಬಂಡಿ ಆ ರೀತಿ ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡತ್ತಾರ್ರಿ ಇಲ್ಲಿ. ನಾನು ಮೊನ್ನೆ ಹೋದೆ, ಉಪನಿರ್ದೇಶಕರು ಪುಂಡ್ಲಿಕ್ ಕಾಂಬ್ಳೆ ಜೊತೆ ಮಾತಾಡಿದ್ರು. ಅವ್ರು ಈಗ ಹೊಸದಾಗಿ ಬಂದಿನಿ ಸರ್, ಈಗ ನಾನು ಬಂದು 1 ವರ್ಷ ಆಯಿತು ಅಂತ ಅವ್ರು ನನಗೆ ಹೇಳಿದರು. ಈಗ ಇದಕ್ಕೆ ಅದಕ್ಕೂ ಹೊಂದಾಣಿಕೆ ಏನಂತ ತಿಳಿಲ್ಲ. FDC ಅವರು ಏನು, ಇವರೇನು ಅಂದರೆ ಇವರಿಗೆ ಕೊಡ್ಬೋದಲ್ಲ ಕೆಲಸ? ಸರ್, ಕೊಡ್ಬೋದು ಸರ್, ಕೊಡ್ಲಿಕ್ಕೆ ಎಲ್ಲ ಮಾರ್ಗಗಳದಾವ್ರಿ. ಲೀಗಲ್ ಅಡೆತಡೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಬಲವಾದ ಒಂದು ಎಲ್ಲಿ ಪ್ರೆಷರ್ ಇರ್ತಾವಲ್ಲ ಸರ್, ರಾಜಕೀಯ ಪ್ರೆಷರ್ ಆಯಿತು ಅಥವಾ ದುಡ್ಡಿನ ಆಮೇಲೆ ಆಯಿತು, ದುಡ್ಡು ಕೊಟ್ಟಿರ್ಬೋದು. ಆ ಒಂದು ಕಾರಣಾಂತರದಿಂದ ಅವರು ನಮ್ಮ ಒಬ್ಬ ದಲಿತ ಯುವಕನಿಗೆ ಅನ್ಯಾಯ ಮಾಡಕತ್ತಾರ. ಇಂಥವು ನಾವು ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಸರಿಯಾದ ನೇಮಕ ಮಾಡಿಕೊಂಡಿಲ್ಲ ಅಂದರೆ ಮಾನ್ಯ ನಿರ್ದೇಶಕರ ಕಚೇರಿ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಈಗ ಮತ್ತೆ ಇವರು ಉಪನಿರ್ದೇಶಕರು ಏನಂದ್ರೆ ಸರ್ ನಿಮಗೆ ಅಂತಿಮವಾಗಿ ಏನು ಮಾಹಿತಿ ಕೊಡ್ತಾರೆ? ಅಂತಿಮವಾಗಿ ಉಪನಿರ್ದೇಶಕರು ಹಾರಿಕೆ ಉತ್ತರ ಕೊಡ್ತಾರೆ ಸರ್. ಬರೀ ನಾವು ಅಲ್ಲಿ ಎನ್ಕ್ವೈರಿ ಆಫೀಸರ್ ಇವ್ರಿಗೆ ಕಳಿಸಿವ್ರಿ, ಡೈರೆಕ್ಟ್ರು ಅವರೇ ಮೇನ್ ಬಾಸ್, ನಾವೇನೋ ಅಲ್ಲ, ನಾವು ಬರೇ ಏನೋ ಸೂಪರ್ವೈಸರ್ ಮಾಡೋರು, ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾರೆ, ಆ ರೀತಿ ಮಾಡೋರು ನಾವು. ಅಂದರೆ ಉಪನಿರ್ದೇಶಕರ ಕೈಲಿ ಏನೂ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ನನ್ನ ಮುಂದೆ ಹೇಳಿದ್ದು, ನಮ್ಮ ಕಡೆ ಏನಿಲ್ಲ ನಾವು, ಅಂದರೆ ಅವರು ಅಧಿಕಾರಿಗಳೇ ಅಲ್ಲ ಅನ್ಸುತ್ತೆ ನನಗೆ ರೀ. ಮತ್ತು ಮೇಲಾಧಿಕಾರಿಗಳಿಗೆ ನೀವು ಗಮನಕ್ಕೆ ತರಿಸಿದಿರಲ್ಲ? ಮೇಲಾಧಿಕಾರಿ ಗಮನಕ್ಕೆ ತೆಗೆದು ಇವತ್ತು ಗಮನಕ್ಕೆ ಕಳಿಸ್ಯಾರ ಸರ್ ಅವರು ಡೈರೆಕ್ಟ್ರಿಗೆ. ಅವ್ರೇನು ನೀವು ಮೇಲ್ಗೆಲ್ಲ ಹಾಕಿರಲ್ಲ? ನಾವು ಮೇಲೆ ಹಾಕಿವಿ ಸರ್. ಅದು ಮೇಲಾಧಿಕಾರಿ ಡೈರೆಕ್ಟ್ರಿಗೆ ಗಮನಕ್ಕೆ ಹಾಕಿವಿ. ನಾನು ವಾಟ್ಸಪ್ ಮುಖಾಂತರ ಹಾಕೀನಿ ರೀ, ಮೇಲ್ ಮುಖಾಂತರ ಹಾಕೀನಿ ಸರ್, ಗಮನಕ್ಕೆ ಕಳಿಸಿವ್ರಿ. ಈಗ ಮುಂದಿನ ನಿಮ್ಮ ಕ್ರಮ ಏನು ಸರ್? ಮುಂದಿನ ಕ್ರಮ ಏನು ಸರ್, ನ್ಯಾಯವಾಗಿ ಸಂತೋಷ್ ವಾಡ್ಕರ್ ಅವರಿಗೆ ಅತಿ ಜರೂರಾಗಿ ಅವ್ರನ್ನ ನೇಮಕ ಮಾಡ್ಕೋಬೇಕು. ಮಾಡ್ಕೊಳ್ಳಲಿಲ್ಲ ಅಂದರೆ ನಾವು ಬೆಂಗಳೂರು
ಡೈರೆಕ್ಟರ್ ಕಚೇರಿನಲ್ಲಿ ಹಾಗೂ ಉಪನಿರ್ದೇಶಕರ ಕಚೇರಿ ಬಾಗಲಕೋಟೆ ವಿವಿಧ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ವಿವಿಧ ಸಂಘಟನೆಗಳಿಂದ ನಾವು ಕಚೇರಿಯನ್ನು ಮುತ್ತಿಗೆ ಹಾಕಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತೇನೆ ರೀ. ಸರ್ ಶಿವರಾಜ್ ವಾಡ್ಕರ್ ನೀವೇ? ಹೌದು ಸರ್, ನಾನೇ. ಸರ್ ಮೊನ್ನೆ ನೀವು DC ಕಚೇರಿಯಲ್ಲಿ ಉಪನಿರ್ದೇಶಕರ ಕಚೇರಿಯಲ್ಲಿ ತಾವು ಒಂದು ಡೀಸೆಲ್ ಸೋರಿಕೆಯನ್ನು ಮಾಡ್ಕೊಂಡ್ರಿ. ಹೌದು ಸರ್. ಇವತ್ತು ಆ ಕುರಿತು ಅಶೋಕ್ ಸೆಳ್ಳಿಕ್ಯಾತ್ರವರು ಸಂಪಾದಕರು ನ್ಯಾಯ ಕಡೆಯವರು ಮಾತಾಡಿದ್ರು. ಹೌದು ಸರ್. ಈಗ ಅವರು ಮಾತಾಡಿದ್ದಾರೆ, ಅವರು ನೀವು ಮಾಹಿತಿದಾರ ಅಂತೇಳಿ ಅವರಿಗೆ ಮಾಹಿತಿ ಹಿಂಬರವನ್ನು ಕೊಟ್ಟಿದ್ದಾರೆ ಉಪನಿರ್ದೇಶಕರು ಪುಂಡ್ಲಿಕ್ ಕಾಂಬ್ಳೆ ಅವರು. ಆ ಕುರಿತು ತಾವೇನು ಹೇಳ್ತೀರಿ ಸರ್? ಸರ್, ಈಗಾಗಲೇ ನಾವು ಏನಪ್ಪ ಅಂದ್ರೆ ನೀವು ಕೇಳಿದಂಥ ಪ್ರಶ್ನೆ ಕೂಡ ಅತ್ಯಂತ ಸಮಂಜಸವಾದದ್ದು. ಯಾಕಂದರೆ ನಾನು 15 ವರ್ಷಗಳ ಕಾಲ ಸತತವಾಗಿ ಈ ಹುದ್ದೆಗಾಗಿ ಇಲಾಖೆಗೆ ಅಲೆದು ಬೆಸತ್ತು ಹೋಗಿದ್ದೆ. ಆ ಕಾರಣದಿಂದ ನಾನೇನಪ್ಪ ಅಂದರೆ ನನ್ನ ಸಹೋದರ ರೀತಿಯಲ್ಲಿರ್ತಕ್ಕಂಥ ಅಶೋಕ್ ಶಿಳಿಕಾತರು ಸಂಪಾದಕರು ನ್ಯಾಯ ತಕ್ಕಡಿ ಪತ್ರಿಕೆಯವ್ರನ್ನ ನಾವು ಸಂಪರ್ಕ ಮಾಡಿದ್ದು ನಿಜ. ಅವರು ಏನಪ್ಪ ಅಂದರೆ ಇದನ್ನೆಲ್ಲ ವಿಚಾರವನ್ನು ಹೇಳಿದತ್ನಾಗ ನಾನು ಪತ್ರಿಕೆ ಮೂಲಕ ಅವರು ನ್ಯಾಯ ಕೊಡಿಸ್ತೀನಿ, ನೀ ಹೆದರಬೇಡ, ನೀ ಅಳಕಬೇಡ ಅಂತೇಳಿ ನನಗೆ ಭರವಸೆ ನೀಡಿದರು. ಆ ಕಾರಣದಿಂದ ನಾನು ಏನಪ್ಪ ಅಂದ್ರೆ ಅವ್ರು ಕರ್ಕೊಂಡು ಅವರ ಪತ್ರದಲ್ಲಿ, ಅವರ ಮುಖಪುಟದಲ್ಲಿರ್ತಕ್ಕಂಥ ಪತ್ರಿಕೆಯಲ್ಲಿ ಮತ್ತು ಅವ್ರ ದೂರನ್ನು ಅವರು ಪತ್ರಿಕೆ ತಮ್ಮ ಲೆಟರ್ನಲ್ಲೇ ಸಲ್ಲಿಸಿದ್ರು. ಅವರು ಆ ಸಲ್ಲಿಸಿದ ನಂತರ ಏನಪ್ಪ ಅಂದ್ರೆ ಅದಕ್ಕೆ ವರದಿಗಳನ್ನು ತರಿಸ್ಕೊಳುವಂಥ ವಿಚಾರವಾಗಲಿ ಅಥವಾ ನಂತರ ಅವ್ರಿಗೆ ಹಿಂಬರೋ ಕೊಡೋ ವಿಚಾರ ಆಗಲಿ ಯಾವುದೂ ಕಾಕತಾಳೀಯವಾಗಿ ಅಲ್ಲಿ ಇಲಾಖೆಯಿಂದ ನಡೀತಾ ಇಲ್ಲ. ಆ ಕಾರಣದಿಂದ ಏನಾಗೈತಪ್ಪ ಅಂದ್ರೆ ಅದ ಒಂದು ಉದ್ದೇಶದಿಂದ ನಮಗೆ ಬೇಸತ್ತು. ಮತ್ತು ಏನಪ್ಪ ಅಂದ್ರೆ ಅವ್ರು ಹೇಳಿದರು, ಅವರು ಕೂಡ ನ್ಯಾಯಪತ್ರಿಕೆ ಸಂಪಾದಕರು ಹೇಳಿದರು, ನೀನು ದೂರದಾರನೂ ಅಲ್ಲ ಏನೋ ಅಲ್ಲ, ನೀವು ಆಫೀಸ್ಗೆ ಬರಬೇಡ ಅಂತಾರೆ. ಆ ಕುಟುಂಬದ ಮುಖ್ಯಸ್ಥರು ರೀ ನಾನು. ಆ ಸಂತ್ರಸ್ತ ಏನದಾನಲ್ಲ, ಆ ಸಂತ್ರಸ್ತನ ಒಂದೇ ಸಹೋದರ ನಾನೇ. ಈಗ ನೀವೇ ನಿಮ್ಮ ಸಹೋದರಿಗೆ ಖುದ್ದಾಗಿ ನೀವು ತಂದೆ ಸ್ಥಾನ ನಿಂತು ಅದನ್ನು ಕೊಡಿಸ್ಬೇಕಾದಂಥ ಜವಾಬ್ದಾರಿಯನ್ನು ತಗೋತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಾನು ಏನಪ್ಪ ಅಂದ್ರೆ ಇವ್ರ ಜೊತೆ ಮಾಡಿದ್ರೆ ನೀವು ಹೋಗಿರುವ ನೀವು ತಂದೆ ಸ್ಥಾನದಲ್ಲಿ ನಿಂತು ಕೇಳಕ್ ಹೋಗಿದ್ರಿ ಅಷ್ಟೇ? ಕೇಳಕ್ಕೆ ಹೋಗಿದ್ವಿ. ಅವರು ಬರಬೇಡ ಅಂತಾರೆ. ಅಂದ್ರೆ ಇಲಾಖೆ ತಮ್ಮದೇ ಅನ್ನೋ ರೀತಿಯಲ್ಲಿ ನಿನ್ನೆ ಆದಂಥ ಘಟನೆ ಅಂದರೆ ನೀವು ಮಾಡಬೇಡ್ರಿ, ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ಹೊರ ನಡ್ರಿ ಅನ್ನುವಂಥ ಉದ್ದಟತನವನ್ನು ತೋರ್ತಕ್ಕಂಥ ಏನಪ್ಪ ಅಂದ್ರೆ ಉಪನಿರ್ದೇಶಕರಾಗ ನೀವು ಕಚೇರಿಯಲ್ಲಿ ಅದು ಡೀಸೆಲ್ ಸೋರಿಕೆ ಮಾಡ್ಕೊಂಡಿಲ್ಲ ತಪ್ಪಲ್ಲ ಸರ್. ನನಗೆ ಹೇಳ್ತೀನಿ ಕೇಳ್ರಿ, ಏನಪ್ಪ ಅಂದ್ರೆ 15 ವರ್ಷಗಳಿಂದ ಇಲಾಖೆ ಆನಂತರ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲರೂ ಕೈಕಾಲು ಹಿಡಿದು ಬೆಸತ್ತು ಹೋಗಿವಿ. ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಇವರು ಅಧಿಕಾರಿಗಳು ಈ ಉದ್ದಟತನ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಜೀವನ ಹಿಡಿದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ವಿ ನಾವು. ಸರ್, ನಾಳೆ ಏನಾದ್ರೂ ಅನಾಹುತ ಆದ್ರೆ ಅಧಿಕಾರಿಗಳ ಮೇಲೆ ಬರ್ತದಲ್ಲ? ಹೌದೌದು, ಹೊಣೆಗಾರ್ರಿ. ಅವ್ರು ಹುದ್ದೆ ಕೊಟ್ಟರೆ ನಾವ್ಯಾಕೆ ಮಾಡ್ಕೊಳಕ್ ಹೋಗುನು? ಯಾಕಂತ ಕೇಳ್ರಿ, ಇಲ್ಲಿ ಏನಾಗುತ್ತೆ, ಶರಣಬಸಪ್ಪ ಬಂಡಿ ಅಂತಕ್ಕಂಥ FD 2014ರಿಂದ ಇಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು. ಒಂದೇ ಜಿಲ್ಲೆಯಲ್ಲಿ ಒಂದೇ ಕಚೇರಿಯಲ್ಲಿ. ಆ ಕಾರಣದಿಂದ ಏನಪ್ಪ ಅಂದ್ರೆ ಅವ್ರಿಗೆ ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಇತ್ತು. ಅದು ಏನು ಬಂತಲ್ಲ, ದೊಡ್ಡಬಸಮ್ಮ ಮಾದಾಪುರ ಅವ್ರ ಪ್ರಸ್ತಾವನೆ ಬಂತಲ್ಲ, ಹೌದು ಕಾಲೇಜ್ನವ್ರು ಹೇಳಿದ್ರಂತ ಹೈಸ್ಕೂಲ್ ಕೊಟ್ಟಾರಂತೇಳಿ. ಹೈಸ್ಕೂಲ್ ಕೊಟ್ಟಾರಪ್ಪ ಅಂದ್ರೆ ನಮ್ದು ಅಪ್ರೂವಲ್ ಆಗೈತೆ ಇಲ್ಲ ಅಂತೇಳಿ ತಾವು ಇಲಾಖೆ ಅವ್ರ ಸಂಸ್ಥೆಯಿಂದ ಇದನ್ನು ಪಡ್ಕೋಬೇಕಾಗಿತ್ತಲ್ಲ, ನಿರಪೇಕ್ಷಣ ಪ್ರಮಾಣ ಪತ್ರ. ಆ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಅವ್ರು ಕೊಟ್ಟಿದ್ರು ಅಂದರೆ ಸರಿಯಾದ ಕ್ರಮದಲ್ಲಿ ಅವ್ರು ಕರ್ತವ್ಯ ನಿರ್ವಹಿಸ್ತಿದ್ರು. ಇಲ್ಲೇನಪ್ಪ ಅಂದ್ರೆ ಎಲ್ಲ ಅಂಶಗಳಿಗೆ ಒಳಗಾಗಿ ಅವ್ರು ಇಲ್ಲೇನಪ್ಪ ಅಂದ್ರೆ ಇಲಾಖೆಯಲ್ಲಿ ಹೆಂಗಾಗಿತ್ತಪ್ಪ ಅಂದ್ರೆ ಒಬ್ಬ ಸೂಪರ್ DD ಅವರು, ಅಲ್ಲಿರ್ತಕ್ಕಂಥ SO ಆಗಲಿ ಅಥವಾ ಇಲ್ಲಿ ಇತರೆ ಅಧಿಕಾರಿಗಳಲ್ಲಿ ಏನೂ ಆಟ ನಡೆದಿಲ್ಲ. ಏನಪ್ಪ ಅಂದ್ರೆ ನೀವು ಇಲಾಖೆಗೆ ಹೋಗಿ ಚೆಕ್ ಮಾಡಿರಿ ಸರ್, ಅಲ್ಲಿರ್ತಕ್ಕಂಥ SO ಅವರು ಸರಿಯಾಗಿ ಕರ್ತವ್ಯ ನಿರ್ವಹಿಸುವ ಅಂದರೆ ಅವ್ರ ಮೇಲೆ 1 to 4 ಜಾರಿ ಮಾಡ್ಸ್ಯಾರ ಇವರು. ಈಗ 1 to 4 ಜಾರಿ ಏನು ಮಾಡ್ಸ್ಯಾರ? ಯಾಕೆ ಕೆಳಹಂತದ ಅಧಿಕಾರಿಗಳಿಗೆ ಹೇಳತಕ್ಕಂಥ ಪವರ್ ಇರೋದು ಯಾರಿಗಪ್ಪ ಅಂದ್ರೆ ಮಾನ್ಯ ಉಪನಿರ್ದೇಶಕರಿಗೆ ಬಿಟ್ಟರೆ ಯಾರಪ್ಪ ಅಂದ್ರೆ SOಗ. ಆನಂತರ ಈ ಉಪನಿರ್ದೇಶಕರಿಗೆ SO ಹೇಳಬೇಕಂತ ಕೆಲಸವನ್ನು ಬಂಡಿಯವ್ರು ಹೇಳ್ಬೇಕು. ಅಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಆಗೈತಿ. ಆನಂತರ ಸರ್ವಾಧಿಕಾರಿ ಧೋರಣೆ ನಡೆದೈತಿ. ಆ ಮಾನ್ಯ ನಿರ್ದೇಶಕರಲ್ಲಿ ವಿನಂತಿ ಮಾಡ್ಕೊಳೋದೇನಪ್ಪ ಅಂದ್ರೆ ನಮ್ಮ ಹುದ್ದೆಕಿನ ನಮ್ಮ ಜಿಲ್ಲೆಯ ಒಂದು ಇಲಾಖೆ ಇಲ್ಲಿರ್ತಕ್ಕಂಥ ಕೊಳಕ್ಕೆ ಹೋತಂದ್ರೆ ಮಾತ್ರ ಅತ್ಯುತ್ತಮವಾದ ವೃತ್ತಿ ಶಿಕ್ಷಣ ಇದು. ಯಾಕಂದ್ರೆ ಬೇಲಸ್ತಾರ, ಯಾಕಪ್ಪ ಅಂದ್ರೆ ಜೀವನ ಮಟ್ಟವನ್ನು ಯಾರಿಗಾರು ಕಟ್ಕೊಳಕ್ಕಂಥ ಒಂದು ಆಧಾರ ಸ್ತಂಭ. ಆ ಇಲಾಖೆಯ ಕರ್ಮಕಾಂಡಗಳದಾವು. ಆ ಕರ್ಮಕಾಂಡಕ್ಕೆ ಇವ್ರು ಏನಾರ ಇತ್ತೀಸರಿ ಹಾಡಲಿಲ್ಲ ಅಂದ್ರೆ, ಇವರಿಬ್ಬರನ್ನು ಅಮಾನತುಗೊಳಿಸಲಿಲ್ಲ ಅಂದ್ರೆ, ಆನಂತರ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಸುಧಾರಣೆ ಆದಂಥ ಮೌಲ್ಯಯುತವಾದಂಥ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ವಾತಾವರಣ ಸೃಷ್ಟಿ ಆಗಕತ್ತೈತಿ. ಅದ್ರ ವಿರುದ್ಧ ಯಾಕಂದ್ರೆ ನನಗೆ ಇಲ್ಲಿ ಇಲಾಖೆಯಿಂದ ನಾನು ಹೋಗಿದ್ನಲ್ಲ ಡೀಸೆಲ್ ಹಾಕೊಂಡ ನಂತರ ಅಲ್ಲಿ ನಡೀತಕ್ಕಂಥ ಅಲ್ಲಿ ಆ ಇಲಾಖೆಯವರು ಸ್ಪಂದಿಸ್ತಕ್ಕಂಥ ರೀತಿ ನೋಡಿದ್ರೆ ನಿಜವಾಗ್ಲೂ ನಾವು ಮಾಡ್ಕೊಳ್ಳೇಬೇಕನ್ನುವಂಥ ಇನ್ನೊಂದು ಮನಸ್ಥಿತಿ ನಾವು ಬಂದೀವಿ. ಇರಲಿ ಸರ್, ಆ ಥರ ಏನು ಗಮನಕ್ಕೆ ತರಬೇಡ್ರಿ. ಮೇಲಾಧಿಕಾರಿಗಳ ಗಮನಕ್ಕೆ ತಂದರೆ ಚೆನ್ನಾಗಿ. ಸರ್, ನಮ್ಮ ಮೇಲಾಧಿಕಾರಿಗಳಿಗೆ ದೂರದಾರರಾದಂಥ ಅಶೋಕ್ ಶಿಳಿಕ್ಯಾತರವರು ವಾಟ್ಸಪ್ ಮೂಲಕ ಎಲ್ಲರ ಮೂಲಕ ತಿಳಿಸಿದ್ದಾರೆ. ಮಾನ್ಯ ನಿರ್ದೇಶಕರು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ನಾವು ಇನ್ನೂ 7 ದಿನಗಳ ಕಾಲ ಕಾಯ್ತೀವಿ. ಆ ನಂತರ ಏನಪ್ಪ ಅಂದ್ರೆ ಎಲ್ಲ ವಿರೋಧ ಪರ ಸಂಘಟನೆಗಳು ಸೇರಿಕೊಂಡು ತಮ್ಮ ಮಾಧ್ಯಮ ಮಿತ್ರರನ್ನು ಕರ್ಕೊಂಡು ಮಾನ್ಯ ಉಪನಿರ್ದೇಶಕರ ಕಚೇರಿ ಹಾಗೂ ಮಾನ್ಯ ನಿರ್ದೇಶಕರ ಕಚೇರಿ ಮುಂದೆ ಅಮರನಾಥ ಉಪವಾಸ ನಮ್ಮ ಇಡೀ ಕುಟುಂಬ ಸಮೇತ ನಾವು ಕೊಡಬೇಕನ್ನೋದು ತೀರ್ಮಾನ ತೊಗೊಂಡಿವಿ. ಓಕೆ ಸರ್. ಯಾಕಪ್ಪ ಅಂದ್ರೆ ಈ ಸಂಸ್ಥೆಗೆ ಕಡಿವಾಣ ಹಾಕಬೇಕು. ಸಂಸ್ಥೆಯಲ್ಲಿ ಮಾಡಿದಂಥ ಏನು ಅಕ್ರಮ ನೇಮಕಾತಿ ಅಥವಾ ಅವ್ರು ಮಾಡಿ ತಪ್ಪು ಮಾಹಿತಿಗಳು ನೀಡ್ಯಾರಲ್ಲ ಅವ್ರ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಕ್ರಮ ಆಗಬೇಕು. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇಲಾಖೆಯಲ್ಲಿ ಏನಾದ್ರು ಶರಣು ಬಂಡಿಯವರು ಅವರೇ ಪುಟಪ್ ಮಾಡ್ಯಾರ, ಅವ್ರಿಗೆ ಅವ್ರ ಮೇಲೆ ನಿರ್ದೇಶಕರು ಹೇಳ್ತಾರೆ ಸರ್,
ಉಪನಿರ್ದೇಶಕರು ಅವ್ರ ಮೇಲೆ ನಾವು ದೂರದ್ವಿ ಅಂತ ದೂರಿರೋ ಅನ್ನೋ ಕಾರಣದಿಂದ ಅವ್ರಿಗೇನು ಕೇಳೋದಿಲ್ಲ ಅಂತ ಇವರು ನಿರ್ದೇಶಕರು ಹೇಳ್ತಕ್ಕಂಥ ರೀತಿ ಸಂಪಾದಕರಿಗೆ ನಮಗೆ ಕೂಡ ಅವ್ರು ಏನಪ್ಪ ದೂರದಾರ ಇರ್ಬೋದು ಆದ್ರೆ ಇವ್ರಿಗೆ ಹೊಸಬ್ರು ನಾವು ಈಗ ಬಂದೀವಿ ಅಂತಾರೆ. ಇಲಾಖೆಯಲ್ಲಿ ಎಲ್ಲ ಮಾಹಿತಿ ಇರ್ತೈತಲ್ಲ, ಎಲ್ಲ ಮಾಹಿತಿಯಲ್ಲಿ ಇದ್ದಂಥ ಸಂದರ್ಭ ಕೊಡಬೇಕಲ್ಲ. 2018ರಲ್ಲಿ ಮೂರು ಪ್ರಸ್ತಾವನೆ ಬಂದು ಅಂತ ಕೊಟ್ಟವ್ರು ಅವರೇ ನಮ್ಗೆ 2016ರಲ್ಲಿ ಮಾಹಿತಿ ಹಾಕಿನಲ್ಲಿ ಪರಶುರಾಮ್ ನಿಲಾಕ್ ಸರ್ಗೆ. ಹೊಳ್ಳಿ ಇವಾಗ ಹೇಳ್ತಾರೆ ಇದರಲ್ಲಿ ಇನ್ವರ್ಡ್ ಬುಕ್ಕಲ್ಲಿ ಐತಿ, ಅದರಲ್ಲಿ ಐತಿ, ಇದರಲ್ಲಿ ಐತಿ, ಸಮಂಜಸ ಉತ್ತರ ಕೊಡ್ತಾರೆ. ಆನಂತರ ಇದಕ್ಕೆ ಏನಪ್ಪ ಅಂದರೆ ಕೇವಲ ಕಣ್ಣು ಒರೆಸುವ ತಂತ್ರವನ್ನು ಮಾತ್ರ ಮಾನ್ಯ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಬಂಡಿಯವ್ರ ಮಾತು ಕೇಳ್ಕೊಂಡು ನಮ್ಮ ಇಲಾಖೆ ಸಂಪೂರ್ಣವಾಗಿ ಹಳ್ಳ ಹಿಡಿತಾ ಇದೆ. ವೃತ್ತಿ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊತೀನಿ ನಿರ್ದೇಶಕರಲ್ಲಿ, ತ್ವರಿತಗತಿಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರ ಅಮಾನತು ಮಾಡಿ ಉನ್ನತ ಮಟ್ಟದ ತನಿಖಾ ತಂಡವನ್ನು ರಚನೆ ಮಾಡಿ. ಯಾಕಪ್ಪ ಅಂದ್ರೆ ಅವ್ರು ತಪ್ಪು ಮಾಡಿದ್ದು ಒಂದೇ ಒಂದು, ಯಾವುದೇ ನೇಮಕಾತಿ ಒಳಗೆ ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಮಾಡ್ಬೇಕಂತ ಐತಿ. ಹೌದಾ, ಮೊದಲೇ ಅರ್ಜಿದಾರ ನಾವು ಅದರಲ್ಲೂ ಕೂಡ ಯಾವುದದು ಅನುಕಂಪದ ಆಧಾರದ ನೇಮಕಾತಿ, ನೇರ ನೇಮಕಾತಿ ಅಲ್ಲ, ಅನುಕಂಪದ ಆಧಾರದ ನೇಮಕಾತಿ. ಅವ್ರು ಹೇಳ್ತಾರೆ ಆಡಳಿತ ಮಂಡಳಿ ಪ್ಯಾನಲ್, ಆಡಳಿತ ಮಂಡಳಿ ಕಳಿಸಿದ್ದು ಸರಿಯೋ ತಪ್ಪು ಅಂತ ಕಳ್ಸಕ್ಕೆ ನೀವು ಫಿಲ್ಟರ್ ಕುಂದಿರ್ಸಾರಲ್ಲ. ಹಂಗಾರೆ ಎಲ್ಲ ನಿರ್ದೇಶಕರು ಮಾಡೋದಾದ್ರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಉಪನಿರ್ದೇಶಕರ ಕಚೇರಿನೇ ಬೇಡ. ಕೋರ್ಟ್ ಆರ್ಡರ್ ನಿಮ್ಮ ಹತ್ರ ಆಗಿದೆ ಅಂತಲ್ಲ? ಹೌದು ಸರ್, ನಮ್ಮ ಪರವಾಗಿ ಆಗಿದೆ. ಅಷ್ಟಾದ್ರೂ ಇವ್ರು ಮಾಡ್ತಾ ಇಲ್ಲ ಸರ್. 8 ವಾರ ಗಡುವು ಕೊಟ್ಟಿದ್ರು, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಹೋಗ್ಬಿಟ್ಟಿದೆ. ಇವ್ರಿಗೆ ಹೊಳೆ ಅಪೀಲ್ ಮಾಡೋಕ್ಕೂ ಸಹಿತ ಅವಕಾಶ ಇಲ್ಲ ಅಂತೇಳಿ ಮಾನ್ಯ ಇದ್ರದ್ದು ಯಾವುದದು ಇದ್ರದ್ದು ಲೀಗಲ್ ಸೆಲ್ ಅವರು MS ಬಿಲ್ಡಿಂಗ್ ಅವರು ಕೂಡ ಅವ್ರು ಪತ್ರ ಬರ್ದಾರ. ಆ ಪತ್ರನೂ ತಮ್ಮ ಇಲಾಖೆ ಬಂದಿದೆ. ಅಪೀಲ್ ಮಾಡಕ್ಕೆ ಯಾರು ಇವ್ರಿಗೆ ನಿಮಗೆ ಸರ್? ಅವ್ರಿಗೆ ರೀ ಅವಕಾಶ ಇಲ್ಲ. ಯಾಕಂದ್ರೆ 8 ವಾರದೊಳಗೆ ಮಾಡಬೇಕಾಗಿತ್ತು. 8 ವಾರದೊಳಗೆ ನಮ್ಗೆ ಎಲ್ಲಿ ನೇಮಕಾತಿ ಕೊಡಲಿ? 8 ಅಲ್ಲ, 1 ವರ್ಷ ಆಯ್ತು ಸರ್. ಇದ್ರ ಬಗ್ಗೆ ಮಾನ್ಯ ನಿರ್ದೇಶಕರು ಕ್ರಮ ಕೈಗೊಳ್ತಾ ಇಲ್ಲ. ಕೋರ್ಟ್ ಆದೇಶವನ್ನು ಅದನ್ನು ಕೂಡ ಉಲ್ಲಂಘನೆ ಮಾಡ್ಯಾರ್ರಿ. ಬಟ್ ಮಹಾ ಅಪರಾಧ ಇದು ಸರ್. ಇದಕ್ಕೆಲ್ಲ ಮೂಲ ಕಾರಣೀಭೂತರಾದಂಥ ಏನು FD ಅದಾರಲ್ಲ ಶರಣಬಸಪ್ಪ ಬಂಡಿ ಅವರು ಈ ಜಿಲ್ಲೆಯನ್ನು ಬಿಟ್ಟು ಹೋಗ್ಬೇಕು. ಅವ್ರ ಅಮಾನತ್ ಆಗಲೇಬೇಕು. ಅಮಾನತ್ ಆದ್ರೆ ಮಾತ್ರ ಇದಕ್ಕೇನಪ್ಪ ಅಂದ್ರೆ ಈ ಪ್ರಕಾರ ನ್ಯಾಯ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಮಾನ್ಯ ನಿರ್ದೇಶಕರು ಕ್ರಮ ಕೈಗೊಳ್ಳಲೇಬೇಕು. ಇಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟವನ್ನು ನಮ್ಮ ಸಂಪಾದಕರು, ಮಾಧ್ಯಮ ಮಿತ್ರರು, ವಿವಿಧ ಪರ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಬೆಂಬಲ ಕೊಡ್ತಾ ಇದ್ದೀವಿ. ನೀನು ಎಲ್ಲರಿಗೂ ಕೂಡ ಸಾಮಾಜಿಕ ಹೋರಾಟ ಮಾಡಿ ನಡೆದಕ್ಕಂಥ ವ್ಯಕ್ತಿ, ನೀನೇ ಈ ರೀತಿ ಕುಗ್ಗಿದ್ರೆ ಹೆಂಗೆ? ನನಗೇನು ನೋವು ಕಾಡ್ತಾ ಇದೆ ಅಂದರೆ, ನಾನು ಸಾವಿರಾರು ವ್ಯಕ್ತಿಗಳಿಗೆ ಸಾಮಾಜಿಕವಾಗಿ ಹೋರಾಟ ಮಾಡೋದ್ರ ಮೂಲಕ ಅನ್ಯಾಯದವರಿಗೆ ನ್ಯಾಯಗಳನ್ನು ಕೊಡಿಸ್ತಾ ಇದ್ದೀನಿ. ಆದ್ರೆ ನನ್ನ ಕುಟುಂಬದಲ್ಲಿ ಕೊಡ್ಸೋಕ್ಕಾಗಲ್ಲ ಅಂತ ಒಂದು ಏನಪ್ಪ ಅಂದ್ರೆ ನೋವಿನಿಂದ ನಾವು ಏನಪ್ಪ ಆ ಘಟನೆ ಮಾಡ್ಕೊಂಡ್ಬಿಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಸರ್. ಏನಿಲ್ಲ, ಅಧಿಕಾರಿಗಳಿಗೆ ಆಧಾರ ಕೋರ್ಟ್ ಇದೆ, ಕಾನೂನು ಇದೆ. ಅದ ಸರ್, ಅಧಿಕಾರಿಗಳು ಆರ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಎಲ್ಲ ಇದೆ. ಯಾಕಪ್ಪ ನಿರ್ದೇಶಕರಲ್ಲಿ ವರದಿ ಇದೆ. ಇವ್ರು ಸಂಪಾದಕರು ಹೇಳಿದಂಥ ಪತ್ರಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಉತ್ತರ ನೋಡಿದ್ರೆ ಹೇಳ್ತೀನಿ, ಅವರು ಏನು ಯಾವುದೇ ಪುಟಗಳನ್ನು ಸಲ್ಲಿಸಿಲ್ಲ ಅಂತ ಹೇಳ್ತಾಯಿದ್ದಾರೆ. ಯಾವುದೇ ಪುಟಗಳಲ್ಲ ಸರ್, 370 ಪುಟಗಳ ಸಂಪೂರ್ಣ ದಾಖಲೆಯನ್ನು ಒದಗಿಸಿದ್ದಾರೆ ಅವರು ನಮ್ಮ ಕಡೆಯಿಂದ ಪಡೆದುಕೊಂಡು. ಆನಂತರ ಅದರಲ್ಲಿ ಜಾರಿ ನಿರ್ದೇಶನಾಲಯ ಪತ್ರದ ಮುಖಾಂತರ ಅಟ್ಯಾಚ್ಡ್ ಕಾಪಿ ರೀ 375 ಪುಟಗಳು ನಾವು ಸಲ್ಲಿಸಿವ್ರಿ. ಇಷ್ಟು ರೆಕಾರ್ಡ್ಸ್ ಕೊಟ್ಟಿವಿ ಸರ್. ಆನಂತರ ಇನ್ನೊಂದು ಐತಿ ಕೇಳ್ರಿ, ನಮ್ಮ ಪೂರಕವಾದಂಥ ದಾಖಲೆಗಳು ಅವ್ರು ಅಕ್ರಮವಾದಂಥ ಏನು ಕೊಟ್ಟರು, ಅವ್ರ ಅಕ್ರಮ ನೇಮಕಾದಂಥ ಅಭ್ಯರ್ಥಿ ಅಂತ ನಾವು ಆರೋಪ ಮಾಡಿವಲ್ಲ, ಅವ್ರು ನೀಡಿದಂಥ ಎಲ್ಲ ದಾಖಲೆಗಳನ್ನ ಕೇಳಿವಿ. ಅದಕ್ಕೆ ಹಚ್ಚಿ ಕೊಡ್ಬೇಕಲ್ಲ ದೂರದಾರರಿಗೆ ಯಾವುದೇ ರೀತಿಯಂತ ಕೊಡಲಾದ ಹಾರ್ಕಿ ಪತ್ರಗಳನ್ನು ಕಳಿಸಿದ್ದಾರೆ. ಏನು ದೂರದಾರರು ಏನಪ್ಪ ಸಂಬಂಧಿಸಿದವರು ಇದನ್ನು ಕೊಟ್ಟಿಲ್ಲ, ಪತ್ರಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಯಾವ ರೀತಿ ಅಂತ ನ್ಯಾಯ? ಆನಂತರ ಇದು ಹೇಳ್ತೀನಿ ಕೇಳ್ರಿ, ಒಂದೇನಪ್ಪ ಅಂದ್ರೆ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಆದರೂ ಕೂಡ ನ್ಯಾಯ ಸಿಗಬೇಕು. ಆನಂತರ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಯಾವುದೇ ರೀತಿಯಂಥ ನ್ಯಾಯ ಸಿಗ್ತಾ ಇಲ್ಲ. ಅನ್ಯಾಯದ ಪರಾವಲೋಕನವನ್ನು ಏನಪ್ಪ ಅಂದ್ರೆ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರು, ಉಪನಿರ್ದೇಶಕರು ಮತ್ತು ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ FD ಇವರೇ ಕಾರಣೀಭೂತರು. ಯಾಕೆ ನೇರವಾದ ಆರೋಪಣೆ ಮಾಡ್ತಿದ್ವಿ ಅಂದ್ರೆ ಅವ್ರ ಕಡೆಯಿಂದ ಪತ್ರಗಳನ್ನು ತೊಗೋಬೇಕಾಗಿತ್ತು. ಯಾವುದೇ ರೀತಿಯ ಪತ್ರಗಳನ್ನು ತೊಗೊಂಡಿಲ್ಲ. ತಮ್ಮ ಹಂತದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವ್ರು ನೇಮಕಾತಿ ಮಾಡಲೇಬೇಕನ್ನೋ ಉದ್ದೇಶಪೂರ್ವಕವಾಗಿ ಮುಂದೆ ಕಳಿಸ್ಯಾರ, ಅಪ್ರೂವಲ್ ಮಾಡ್ಸ್ಯಾರ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್. ಇದನ್ನು ಹಂಚಿಕೊಂಡಿದ್ದಾರೆ ಅಶೋಕ್ ಸಿಳಿಕ್ಯಾತರ್ ಹಾಗೂ ಶಿವರಾಜ್ ವಾಡ್ಕರ್ ಅವರು. ಇದು ಮುಂದೆ ಯಾವ ತೀರ್ಮಾನವನ್ನು ಅಧಿಕಾರಿಗಳು ತೆಗೆದುಕೊಳ್ಳುತ್ತಾರೆ ಎಂದು ಕಾಯ್ದು ನೋಡೋಣ. ನಮಸ್ಕಾರ.